ಸ್ವಪಕ್ಷದ ಕಾರ್ಯಕರ್ತೆಗೆ ಮೆಂಟಲ್ ಕೇಸಿಂದ ಸೌಮ್ಯ ರೆಡ್ಡಿ. ಊರು ಬಿಟ್ಟು ಯಾಕೆ ಒಂದು ಮೆಂಟಲ್ ಕೇಸ್ಗೋಸ್ಕರ ಇಷ್ಟು ದೂರ ಬಂದಿದ್ರೆ ನನಗೆ ಅರ್ಥ ಆಯ್ತು. ಮೆಂಟಲ್ ಕೇಸ್ಗೋಸ್ಕರ ಇಷ್ಟು ದೂರ ಬಂದಿದ್ರೆ ನನಗೆ ಅರ್ಥ ಆಯ್ತು. ಸಾರ್ವಜನಿಕರ ಎದುರು ಒಬ್ಬ MLA ಬೆಂಬಲಿಗರು ಬಂದ ತಕ್ಷಣ ಅವ್ರಿಗೆ ಜೈ ಅಂದು ಇವರಿಗೆ ಒಬ್ಬ ಹೆಣ್ಣುಮಗಳಿಗೆ ಮೆಂಟಲ್ ಕೇಸ್ ಅಂತ ಹೇಳೋದು ನನಗೆ ಯಾಕೆ ತುಂಬಾ ನೋವಾಗಿದೆ. ಸೌಮ್ಯ ರೆಡ್ಡಿ ವಿರುದ್ಧ ಸ್ವಪಕ್ಷದ ಕೆಲವರಲ್ಲಿ ಅಸಮಾಧಾನದ ಕಿಡಿ. ಇದು ಯಾವುದೋ ಮೆಂಟಲ್ ಕೇಸ್ ಅಂತ ಅವಹೇಳನಕಾರಿಯಾಗಿ ಮಾತಾಡಿದ್ದು ನನಗೆ ತುಂಬಾ ನೋವಾಗಿದೆ. ನಾನು ಸಹ ನಮ್ಮ ತಾಲೂಕಿನಲ್ಲಿ ಒಂದು ವಿದ್ಯಾವಂತ ಹೆಣ್ಣುಮಗಳು, ನನಗೆ ಒಂದು ಮಾನ ಮರ್ಯಾದೆ ಇದೆ. ನಾನು ನ್ಯಾಯ ಕೇಳಿದ್ದೇ ತಪ್ಪಾಯ್ತಾ ಎಂದ ಮುಖಂಡೆ ಜಯಲಕ್ಷ್ಮಿ. ಒಬ್ಬ ಮೆಂಟಲ್ ಕೇಸ್ಗೋಸ್ಕರ ಯಾಕೆ ಇಷ್ಟ ಬಂದಿದ್ದೀರಾ? ನೀವು ಆಯಮ್ಮನಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ಅಂತ ಅರ್ಥ ಆಯ್ತು. ಮೆಂಟಲ್ ಕೇಸ್ ಒಂದು 35 ಮಾಡಲಿಕ್ಕೆ ಅವರು ಡಾಕ್ಟರ್ ಅಲ್ಲ. ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದ ಬಗ್ಗೆ ಶಾಸಕರು ಗಮನ ಹರಿಸ್ತಾ ಇಲ್ಲ ಎಂದು ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತೆ ಜಯಲಕ್ಷ್ಮಿ ಪೋಸ್ಟ್ ಒಂದನ್ನ ಹಾಕಿದ್ರು. ಈ ಕುರಿತಾಗಿ ವಿಜಯಲಕ್ಷ್ಮಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಾರ್ಯಕರ್ತರೆಲ್ಲ ಸೇರಿ ಸೌಮ್ಯ ರೆಡ್ಡಿ ಭೇಟಿಯಾಗಲು ತೆರಳಿದ್ರು. ಈ ವೇಳೆ ಸೌಮ್ಯ ರೆಡ್ಡಿ ಮಾತನಾಡಿ, ಆ ಮೆಂಟಲ್ ಕೇಸ್ ಬಗ್ಗೆ ಹೇಳೋಕೆ ಯಾಕೆ ಇಲ್ಲಿ ತನಕ ಬಂದಿದ್ದೀರಿ? ಫೋನ್ ಮಾಡಿದ್ರೆ ಸಾಕಾಗಿತ್ತು ಎಂದಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ನೋಡಿ, ಆ ಮೆಂಟಲ್ ಕೇಸ್ ಬಗ್ಗೆ ನೀವು ಇಷ್ಟು ದೂರ ಬರೋ ಅಗತ್ಯ ಇರಲಿಲ್ಲ. ಒಂದು ಫೋನ್ ಕರೆ ಮಾಡಿದ್ರೆ ಸಾಕಾಗಿತ್ತು. ಯಾಕೆ ಇಲ್ಲಿಗೆ ಬರೋಕ್ ಹೋದ್ರೆ? ನೀವು ಬಂದಿರೋದನ್ನ ನೋಡಿದ್ರೆ ಆ ಮೆಂಟಲ್ ನ ಹೈಪ್ ಮಾಡೋ ತರ ಇದೆ. ನೀವು ಆ ತರ ಸಮಸ್ಯೆ ಆದ್ರೆ ಕರೆ ಮಾಡಿ ಹೇಳಿ ಸಾಕು ಎಂದಿದ್ದಾರೆ. ಮಹಿಳಾ ಕಾರ್ಯಕರ್ತೆಯ ಬಗ್ಗೆ ಸೌಮ್ಯ ರೆಡ್ಡಿ ಅವರು ಮಾತನಾಡಿರುವ ಬಗ್ಗೆ ಪಕ್ಷದ ಹಲವು ಮಹಿಳಾ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ. ಇತ್ತ ಕೆಲವು ಕಾರ್ಯಕರ್ತರು ಶಾಸಕರು ತಪ್ಪು ಮಾಡ್ತಾ ಇರೋದನ್ನ ಪ್ರಶ್ನೆ ಮಾಡುವುದೇ ಅಪರಾಧನ ಎಂದಿದ್ರು. ಗೋಪಾಲಕೃಷ್ಣ ಅವರ ಪರವಾಗಿ ಮಾತನಾಡುವ ಅವರದಲ್ಲಿ ಸೌಮ್ಯ ರೆಡ್ಡಿ ಮಾತನಾಡಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಮತ್ತೆ ಕೆಲವರು ಮಹಿಳಾ ಕಾರ್ಯಕರ್ತರ ಬಗ್ಗೆ ಸೌಮ್ಯ ರೆಡ್ಡಿ ಈ ರೀತಿ ಮಾತನಾಡಿರುವುದು ಸರಿಯಲ್ಲ ಎಂದು ಆಕ್ರೋಶ ಹೊರಹಾಕ್ತಿದ್ದಾರೆ. ಸುಮ್ಮನೆ ಫೋನ್ ಮಾಡಿ ಮೆಸೇಜ್ ಮಾಡಿ ಇಮಿಡಿಯೇಟ್ ಆಗಿ ನಾನು ಆಕ್ಷನ್ ತಗೋತೀನಿ. ನಮ್ಮ ಹಿರಿಯರು, ನಮ್ಮ ಪಕ್ಷರು, ನಮ್ಮ ಶಾಸಕರ ಬಗ್ಗೆ ಯಾರೇ ಮಾತಾಡಿದ್ಲಿ ನಾವು ಯಾವತ್ತೂ ಈ ರೀತಿ ಟಾಲರೇಟ್ ಮಾಡಲ್ಲ. ನೀವು ದಯವಿಟ್ಟು ಊರು ಬಿಟ್ಟು ಯಾಕೆ ಒಂದು ಮೆಂಟಲ್ ಕೇಸ್ಗೋಸ್ಕರ ಇಷ್ಟು ದೂರ ಬಂದಿದ್ರೆ ನನಗೆ ಅರ್ಥ ಆಗ್ತಿದೆ. ಸರಿ, ನನಗೂ ನೋವಾಗ್ತಿದೆ. ಅಲ್ಲಿ ಫೋನ್ ಮಾಡಿ. ಹೌದು, ಒಂದ್ ನಿಮಿಷ. ಈಗ ಅಟೆಂಡ್ ಮಾಡ್ತೀರಾ ಅಂದ್ರೆ ಒಳ್ಳೇದು. ಬಟ್ ಈ ರೀತಿ ಒಬ್ಬ ಮೆಂಟಲ್ ಕೇಸ್ಗೋಸ್ಕರ ಯಾಕೆ ಇಷ್ಟ ಬಂದಿದ್ದೀರಾ? ನೀವು ಆಯಮ್ಮನಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ಅಂತ ಅರ್ಥ ಆಯ್ತು. ಸುಮ್ಮನೆ ಫೋನ್ ಮಾಡಿ ಮೆಸೇಜ್ ಮಾಡಿ ನೆಕ್ಸ್ಟ್ ಟೈಮ್. ಇನ್ನು ಈ ವಿಚಾರವಾಗಿ ಕಾರ್ಯಕರ್ತೆ ಜಯಲಕ್ಷ್ಮಿ ನಾಯಕ್ ಮಾತನಾಡಿ, ನಾನು ರಾಜ್ಯ ಪ್ರಧಾನಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ನಾನು ಬುಡಕಟ್ಟು ಜನಾಂಗದಿಂದ ಬಂದವಳು. ಮೊದಲಿನಿಂದಲೂ ನಾನು ದಲಿತ ಚಳುವಳಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ನಾನು ಜನಪರವಾಗಿ ಕೆಲಸ ಮಾಡ್ತಿದ್ದೆ. ನಮ್ಮ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಸರಿಯಾಗಿ ಹೆರಿಗೆ ಡಾಕ್ಟರ್ ಇರಲಿಲ್ಲ. ಹಾಗಾಗಿ ನಾನು ವೈದ್ಯರನ್ನ ನೀಡಿ ಎಂದು ಗೋಪಾಲಕೃಷ್ಣ ಅವರನ್ನ ಕೇಳಿಕೊಂಡಿದ್ದೆ. ನಾನು ಮಹಿಳೆಯಾಗಿ ಮಹಿಳೆಯರ ಕಷ್ಟದ ಬಗ್ಗೆ ಮಾತನಾಡಿದ್ದೆ. ಆದ್ರೆ ಅದೇ ಇಂದು ತಪ್ಪಾಗಿದೆ. ಮಹಿಳೆ ರಾಜ್ಯಾಧ್ಯಕ್ಷೆಯವರು ಈ ರೀತಿ ಮಾತನಾಡ್ತಾ ಇರೋದು ಸರಿಯಲ್ಲ. ಒಬ್ಬ ವಿದ್ಯಾವಂತೆ ಹೆಣ್ಣುಮಗಳಾಗಿ ಮತ್ತೊಬ್ಬ ಹೆಣ್ಣುಮಗಳ ಬಗ್ಗೆ ಈ ರೀತಿ ಮಾತನಾಡುವುದು ಸರಿಯಲ್ಲ ಎಂದು ಬೇಸರವನ್ನ ಹೊರಹಾಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು KJ ಜಯಲಕ್ಷ್ಮಿ ನಾಯಕ್ ಅಂತ, ಮೊಳಕಾಲ್ಮೂರು ಕ್ಷೇತ್ರ ನಮ್ಮದು, ಚಿತ್ರದುರ್ಗ ಡಿಸ್ಟಿಕ್ಕು. ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ. ಈಗ ನನ್ನನ್ನು ಸರ್ಕಾರದವರು ಗುರುತಿಸಿ ಬಳ್ಳಾರಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿ ಮಾಡಿದರು. ನಾನು ಬುಡಕಟ್ಟು ಸಮಾಜದ ಹೆಣ್ಮಗಳು. ಮೊದಲಿಂದ ಚಳುವಳಿಗಳಿಂದ ಬಂದವಳು ನಾನು. ದಲಿತ ಚಳುವಳಿ, ಸಾಮಾಜಿಕ ಚಳುವಳಿಗಳಿಂದ ಬಂದದ್ದು ವಿದ್ಯಾರ್ಥಿ ದೆಸೆಯಿಂದಲೂ ಸಹ. ನಮ್ಮ ಕ್ಷೇತ್ರ ಭಾಳ ಅತ್ಯಂತ ಹಿಂದುಳಿದವಾದ ಕ್ಷೇತ್ರ. ಬರೀ ಬುಡಕಟ್ಟು ಜನ, ಗುಡ್ಡಗಾಡು ಜನ ಇರೋದು, ಬಡವರು ಇರೋದು. ನಾನು ವಿದ್ಯಾವಂತೆಯಾಗಿ ಜನಪರವಾಗಿ ಮೊದಲಿಂದಲೂ ಜನಪರ ಹೋರಾಟಗಾರ್ತಿಯಾಗಿ ನಾನು ಜೀವನ ನಡೆಸ್ತಾ ಇರೋದು. ನನ್ನ ಮುಂದೆಯೇ ನಮ್ಮ ಕ್ಷೇತ್ರದಲ್ಲಿ ಗರ್ಭಿಣಿ ಮಹಿಳೆಯರು ಮತ್ತು ಬಾಣಂತಿಯರಿಗೆ ತುಂಬ ಕಷ್ಟ ಆಗ್ತಾಯಿದೆ. ಯಾಕಂದರೆ ನಮ್ಮ ಮೊಳಕಾಲ್ಮೂರು ಕ್ಷೇತ್ರದ ಆಸ್ಪತ್ರೆಯಲ್ಲಿ ಸರಿಯಾಗಿ ಡಾಕ್ಟ್ರುಗಳೇ ಇಲ್ಲ. ಬೇರೆ ಯಾವುದೇ ಡಾಕ್ಟ್ರುಗಳು ಇರಲಿ ಬಿಡಲಿ, ಹೆರಿಗೆ ಡಾಕ್ಟ್ರುಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಒಬ್ಬ ಹೆಣ್ಮಗಳಾಗಿ ನನಗೆ ಗೊತ್ತಿದೆ. ಅದನ್ನು ನನಗೆ ಡಾಕ್ಟ್ರು ಕೊಡಿ ಅಂತ ನಾನು ಯಾರನ್ನ ಕೇಳಬೇಕು? ನಮ್ಮ ಸರ್ಕಾರ ಇರ್ಬೋದು,
ನಮ್ಮ ಸರ್ಕಾರ, ನಮ್ಮ ಕ್ಷೇತ್ರದ, ನಮ್ಮ ಪಕ್ಷದ MLAನೇ ಇರ್ಬೋದು. ಅವರಿಗೆ ನಾನು ಕೇಳಕ್ಕೆ ಹೋದೆ ಅವ್ರ ಮನೆ ಹತ್ರ ಅಂದ್ಕೊಳ್ಳಿ, ಅವರು ಸಾರ್ವಜನಿಕರ ಜೊತೆಗೆ ಸರಿಯಾಗಿ ಮಾತಾಡಲ್ಲ. ಹಾಗಾಗಿ ನಾನು ಫೇಸ್ಬುಕ್ಕಲ್ಲಿ ನನ್ನ ವಾಲಲ್ಲಿ ಬರೆದಿದ್ದೆ, ನಮ್ಮ ಕ್ಷೇತ್ರಕ್ಕೆ ಹೆರಿಗೆ ಡಾಕ್ಟರ್ನ ಹಾಕ್ಸಿ ಅಂತ. ಮತ್ತು ನಿಮಗೆ ಮಗಳಿದ್ದಿದ್ರೆ ಗೊತ್ತಾಗ್ತಿತ್ತು ಹೆರಿಗೆ ನೋವು ಅಂತ ನಾನು ಮಾತಾಡಿದ್ದೀನಿ ವಿನಃ ಅವ್ರಿಗೆ ವೈಯಕ್ತಿಕವಾಗಿ ನಾನು ಯಾವುದು ತೇಜೋವಧೆ ಮಾಡೋದಾಗಲಿ ಅವ್ರ ನಿಂದನೆ ಮಾಡೋಷ್ಟು ದೊಡ್ಡೋಳಲ್ಲ ನಾನು. ನಾವೆಲ್ಲ ಒಬ್ಬ ಆರ್ಡಿನರಿ ರೈತರ ಮಗಳು ನಾನು. ಅವರು 7 ಸರಿ MLA ಶಾಸಕರಾಗಿರೋರು. ಅಂಥವ್ರ ವಿರುದ್ಧ ನಾನು ಎಲ್ಲಾದರೂ ಮಾತಾಡ್ಲಿಕ್ಕೆ ಸಾಧ್ಯನಾ? ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವರು ಒಬ್ಬ ವಿದ್ಯಾವಂತ ಕುಟುಂಬದಿಂದ ಬಂದವರು. ನಾನು ಒಬ್ಬ ವಿದ್ಯಾವಂತೆಯಾಗಿ ನನಗೆ ಡಾಕ್ಟ್ರನ್ನ ಕೊಡಿ ಅಂತ ನಾನು ಕೇಳಿದೆ. ನಮ್ಮ ಕ್ಷೇತ್ರಕ್ಕೆ ಡಾಕ್ಟ್ರನ್ನ ಕೊಡಿ ಅಂತ ಕೇಳಿದ್ದೆ. ಅದನ್ನು ಅವರು KPCCವರೆಗೂ ಹೋಗಿ ನನ್ನ ಮೇಲೆ ದೂರು ಕೊಟ್ಟು ನಮ್ಮ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರು ಸೌಮ್ಯರೆಡ್ಡಿ ಮೇಡಮ್ಮು ಹತ್ರ ದೂರು ಆಗಿದ್ದಾಗ ಅವರು ನನ್ನನ್ನು ಇದು ಯಾವುದೋ ಮೆಂಟಲ್ ಕೇಸ್ ಅಂತ ಅವಹೇಳನಕಾರಿಯಾಗಿ ಮಾತಾಡಿದ್ದು ನನಗೆ ತುಂಬ ನೋವಾಗಿದೆ. ಯಾಕಂದರೆ ನಾನು ಪಕ್ಷಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಬೈ ಎಲೆಕ್ಷನ್ಸ್ ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರು ವರ್ಣ ಕ್ಷೇತ್ರದಲ್ಲೇ ನಾನು ಅವರ ಅಭಿಮಾನಿಯಾಗಿ ಅವ್ರ ಶಿಷ್ಯಳಾಗಿ ನಾನು ಕೆಲಸ ಮಾಡಿರೋಳು. ಅಂಥ ಒಬ್ಬ ನಾನು ಸಹ ನಮ್ಮ ತಾಲೂಕಿನಲ್ಲಿ ಒಂದು ವಿದ್ಯಾವಂತ ಹೆಣ್ಣುಮಗಳು. ನನಗೆ ಒಂದು ಮಾನ ಮರ್ಯಾದೆ ಇದೆ, ಗೌರವ ಇದೆ, ನಮ್ಮ ಕುಟುಂಬಕ್ಕೆ ಒಂದು ಗೌರವ ಇದೆ. ಮೆಂಟಲ್ ಕೇಸು ಅಂತ ಸರ್ಟಿಫೈ ಮಾಡಲಿಕ್ಕೆ ಅವರು ಡಾಕ್ಟ್ರಲ್ಲ. ಅವರು ಏನು ಓದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಒಬ್ಬ ವಿದ್ಯಾವಂತ ಹೆಣ್ಮಗಳಾಗಿ ಇನ್ನೊಬ್ಬ ವಿದ್ಯಾವಂತೆ ಅಥವಾ ಇನ್ನೊಬ್ಬ ಅವರ ಪಾರ್ಟಿಯಲ್ಲಿ ಕಾರ್ಯಕರ್ತೆಯಾಗೋ, ಪ್ರತಿನಿಧಿಯಾಗೋ, ಪದಾಧಿಕಾರಿಯಾಗೋ ಕೆಲಸ ಮಾಡ್ತಿರೋ ಹೆಣ್ಮಗಳನ್ನ ಸಾರ್ವಜನಿಕರ ಎದುರು ಒಬ್ಬ MLA ಬೆಂಬಲಿಗರು ಬಂದ ತಕ್ಷಣ ಅವ್ರಿಗೆ ಜೈ ಅಂದು ಇವ್ರಿಗೆ ಒಬ್ಬ ಹೆಣ್ಮಗಳಿಗೆ ಮೆಂಟಲ್ ಕೇಸ್ ಅಂತ ಹೇಳೋದು ನನಗೆ ಯಾಕೆ ತುಂಬ ನೋವಾಗಿದೆ. ಇದನ್ನು ನಮ್ಮಿನ್ನ ವರಿಷ್ಠರ ಗಮನಕ್ಕೆ ನಾನು ತರ್ತೀನಿ. ನಾವು ಎಲ್ಲರೂ ನಾವು ಸಹ ನಮ್ಮ ಕ್ಷೇತ್ರದ ನಮ್ಮ ಶಾಸಕರ ದುರ್ವರ್ತನೆಗಳನ್ನ ನಮ್ಮ ವರಿಷ್ಠರ ಗಮನಕ್ಕೆ ತರಲಿಕ್ಕೆ ನಾವು ಸಹ ಒಂದು ನಿಯೋಗ ಹೊರಟಿದ್ದೀವಿ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಾನು ಅವರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅದನ್ನು ನಾನು ಕೊಡ್ತೀನಿ. ಈ ಮಾತು ಬರಬಾರ್ದಾಗಿತ್ತು. ಯಾಕಂದರೆ ಕಾಂಗ್ರೆಸ್ ಪಾರ್ಟಿ ಅಥವಾ ರಾಜಕಾರಣಕ್ಕೆ ನಮ್ಮಂಥ ಬುಡಕಟ್ಟು ಸಮುದಾಯಗಳಲ್ಲಿ ಮಹಿಳೆಯರು ಬರೋದು ಭಾಳಷ್ಟು ಕಷ್ಟ. ಅಂಥ ಇದರಲ್ಲಿ ನಾನು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಜನಗಳು ಸರ್ವಿಸ್ ಕೊಡಬೇಕು ನಾನು ಅಂತೇಳಿ ಬಂದೋಳು ನಾನು. ನನಗೆ ಕಾನೂನುಗಳು ಗೊತ್ತಿದ್ದಾವೆ. ಕಾನೂನು ಪ್ರಕಾರ ನಾವು ಏನು ಅವ್ರಿಗೆ ಉತ್ತರ ಕೊಡಬೇಕು. ನನ್ನನ್ನು ಮೆಂಟಲ್ ಅಂದವ್ರಿಗೆ, ನನ್ನನ್ನು ಮೆಂಟಲ್ ಅಂತ ಅನಿಸಿದವ್ರಿಗೆ ಅವ್ರಿಗೆಲ್ಲ ಸಹ ನಾನು ಸಹ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀನಿ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.